ಗಾಂಧಿನಗರಕ್ಕೆ ಟಕ್ಕರ್ ಕೊಡ್ಕೊಂಡು ಬಂದು ಈಗ ಧರಣಿಯಾಗಿ ನೆಲೆ ಊರೋಕೆ ನಿಂತಿರುವಂಥದ್ದು ಮನೋಜ್ ಕುಮಾರ್ ಅವರು. ಸೊ ಐಟಮ್ ಸಾಂಗ್ ಅಲ್ಲಿ ಸ್ಟೆಪ್ ಹಾಕೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ನಾವಿವತ್ತು ಅವರ ಧರಣಿ ಸೆಟ್ಗೆ ವಿಸಿಟ್ ಕೊಟ್ಟಿರುವಂಥದ್ದು. ಸೊ ಮನೋಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಏನಿದು ಶೂಟಿಂಗು? ಫುಲ್ ಕಲರ್ಫುಲ್ಲು ಜಾತ್ರೆ ಥರ ಇದೆ, ಸಕ್ಕದಾಗಿದೆ. ಸೊ ಐಟಮ್ ಸಾಂಗಿಗೆ ಸ್ಟೆಪ್ ಹಾಕ್ತಾ ಇದ್ದೀರಾ ಸೂಪರಾಗಿ, ಹೇಗೆ ಅನ್ನಿಸ್ತಿದೆ? ಮೊದಲನೇದಾಗಿ ಎಲ್ಲ TV9 ವೀಕ್ಷಕರಿಗೆ ನನ್ನ ಕಡೆಯಿಂದ ನಮಸ್ಕಾರ. ಸೊ ಇವತ್ತು ಐಟಮ್ ಸಾಂಗ್, ಇದೊಂದು ಸೆಲೆಬ್ರೇಷನ್ ಸಾಂಗ್. ಇದು ಐಟಮ್ ಸಾಂಗ್ ಅಲ್ಲ, ಅದು ತುಂಬ ನೀವೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ತುಂಬ ಲ್ಯಾವಿಶಾಗಿ ಸೆಟ್ ಹಾಕಿದ್ದಾರೆ. ಸೊ ಇಲ್ಲಿ ಆಮೇಲೆ ನಾವು ನಮ್ಮ ಓವರಾಲ್ ಕಾನ್ಸೆಪ್ಟ್ ಬಂದು ಕೋಳಿ ಪಂದ್ಯದ್ದು. ಸೊ ಆ ಕೋಳಿ ಪಂದ್ಯದ್ದು ಸೆಲೆಬ್ರೇಷನ್ ಸಾಂಗೆ ಇವತ್ತು ಮಾಡ್ತಾಯಿದ್ವಿ, ವಿತ್ ಕೋಳಿಗಳನ್ನ ಇಟ್ಕೊಂಡು. ಆಮೇಲೆ ನಾವು ಯೂಶ್ವಲಾಗಿ ಹೆಣ್ಣನ್ನು ನಾವು ಓಡಿಸೋದು ಅದಕ್ಕೆ ಅಂತಾನೆ. ಸೊ ಐಟಮ್ ಗರ್ಲ್ ಥರ ಒಬ್ಬರು ಮಾಡ್ತಾಯಿದ್ದಾರೆ. ಸೊ ತುಂಬ ಲ್ಯಾವಿಶ್ ಆಗಿದೆ, ತುಂಬ ಮಜವಾಗಿದೆ. ಸರ್, ಟಕ್ಕರಲ್ಲಿ ನೋಡಿದೀವಿ ನಿಮ್ಮ ರೊಮ್ಯಾಂಟಿಕ್ ಸಾಂಗ್ಗಳೆಲ್ಲ. ಸೊ ರೊಮ್ಯಾಂಟಿಕ್ ಸಾಂಗ್ ಇಷ್ಟ ಆಗುತ್ತೆ, ಈ ಥರ ಸ್ಪೆಷಲ್ ಸಾಂಗ್ ಶೂಟ್ ಇದ್ರೆ ಚೆನ್ನಾಗಿ ಯಾವ್ದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ? ಡ್ಯಾನ್ಸ್ ನಂಬರ್ ಇಲ್ದಿರೋ ಸಾಂಗ್ ಆದರೆ ಇಷ್ಟ ಆಗುತ್ತೆ ಮೇಡಮ್. ಕಷ್ಟ ಡ್ಯಾನ್ಸ್ ನಂಬರು, ಬಟ್ ತುಂಬ ಮಜವಾಗಿರುತ್ತೆ. ಮಾಸ್ ಅಪ್ಪೀಲ್ ಅದೇ ಆಗೋದು ಡ್ಯಾನ್ಸ್ ನಂಬರು. ಹಾಗಾದರೆ ಸ್ಪೆಷಲ್ ಸಾಂಗೇ ತುಂಬ ಇಷ್ಟ ಆಗುತ್ತೆ ಅಂತ ಅಂತೀರಾ? ಸರಿ, ಹೇಗೆ ಬರ್ತಿದೆ ಶೂಟಿಂಗ್? ಇವತ್ತೇನೋ ಇದು ಲಾಸ್ಟ್ ಸಾಂಗ್ ಶೂಟಿಂಗ್ ಅಂತ ಹೇಳಿದ್ರು. ಯಾವಾಗ ಶೂಟಿಂಗ್ ಕಂಪ್ಲೀಟ್ ಆಯಿತು ಏನು ಅನ್ನೋದೇ ಒಂದು ಗೊತ್ತಾಗಲಿಲ್ಲ, ಅಷ್ಟು ಬೇಗ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಸೊ ಹೇಗೆ ಬಂದಿದೆ ಸಿನಿಮಾ, ಏನು? ಅಲ್ಲ, ಆ್ಯಕ್ಚುಲಾಗಿ ಈ ಸಾಂಗ್ ಲಾಸ್ಟ್ ಡೇ ಇವತ್ತು. ಸೊ ಇನ್ನೊಂದು ಮಾಂಟೇಜ್ ಸಾಂಗ್ಸ್ ಇದೆ ಒಂದೆರಡು, ಅದು ಮುಗೀತು ಅಂದರೆ ನಮ್ಮದು ಧರಣಿ ಮುಗೀತು ಅಂದ್ಬಿಟ್ಟು ಆಲ್ಮೋಸ್ಟ್ ಟಾಕಿ ಪೋರ್ಷನ್ಸ್ ನಾವು ಕಂಪ್ಲೀಟ್ ಮಾಡಿದ್ವಿ. ಇನ್ನೊಂದು 2 ಮಾಂಟೇಜ್ ಸಾಂಗ್ ಮುಗೀತು ಅಂದರೆ ಸಿನಿಮಾ ಕಂಪ್ಲೀಟೆಡ್. ಮೋಸ್ಟ್ಲಿ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಕುಂಬಳಕಾಯಿ ಮಾಡ್ತೀವಿ, ಯಾಕಂದರೆ ಗಾರ್ಡನ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಇದು ಮುಗಿಸ್ಕೊಂಡು ಆ ಕಡೆಗೆ ಹೋಗ್ತೀವಿ ನಾನು. ಧರಣಿ ಏನಿದು ಸರ್? ಧರಣಿ ಆ್ಯಕ್ಚುಲಿ ನೋಡಿ, ಧರಣಿ ಆದಮೇಲೆ ಗಾರ್ಡನ್ನು. ಧರಣಿ ಅಂತ ಅಂದರೆ ಭೂಮಿ ಮೇಲೆ ಬೆಳೆದ್ರೇ ಅದು ಏನಾದರೂ ಗಿಡ ಮರಗಳು ಬೆಳೆದ್ರೆ ಅದು ಗಾರ್ಡನ್ ಅಂತ ಅಂತಾರೆ. ನೋಡಿ ಸ್ಟೆಪ್ ಹೆಂಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಏನಿದು ಸರ್ ಧರಣಿ? ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿಲ್ಲ, ಅದು ಆ್ಯಪೆಂಡ್ ಮ್ಯಾಮ್ ಅದು. ಸೊ ಧರಣಿ ಅಂದರೆ ನಾನು ಡೈರೆಕ್ಟ್ರ್ ಕೇಳಿದೆ, ಅದು ಒಂದು ಕ್ಯಾರೆಕ್ಟರ್ ನೇಮ್ ಅದು. ಭರಣಿಯಾಗಿ ಏನೋ ಹೇಳಿದ್ರು ನನಗೆ ಡೈರೆಕ್ಟ್ರು. ಭರಣಿಯಾಗಿ ಹುಟ್ಟಿದವನು ಧರಣಿಯಾಗಿ ಆಳ್ತಾನೆ ಅಂದ್ಬಿಟ್ಟು. ಸೊ ಅದಕ್ಕೆ ಅದನ್ನು ಧರಣಿಯಾಗೆ ಇದು ಮಾಡಿದ್ರು. ಸೊ ಅದಾದಮೇಲೆ ಗಾರ್ಡನ್ ಅದು DVOಗೆ ಹೇಳ್ತಾ ಇರೋದು, ಅದು ಕೋಇನ್ಸಿಡೆಂಟ್ ಅಂತ ಗೊತ್ತಾಗ್ತಾ ಇದೆ ನನಗೆ. ಹಾಂ ಮ್ಯಾಮ್. ಸೊ ಸುದೀಪ್ ಜಾನ್ಭೋಗ್ ಅವರು ಜೊತೆ ಕೆಲಸ ಮಾಡಿದ್ದು ಅನುಭವದ ಬಗ್ಗೆ ಹೇಳೋದಾದ್ರೆ ಸರ್, ಅನಂತು ಹೊಸ ನುಸ್ರತ್ತು ಅದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿಲ್ಲ, ಆದರೆ ಒಂದು ಒಳ್ಳೆ ಸಿನಿಮಾ ಅಂತ ಅನ್ನಿಸ್ಕೊಳ್ತು. ಸೊ ಅವ್ರ ಜೊತೆ ಅಂತ ಕೆಲಸ ಮಾಡೋ ಅನುಭವ, ಜೊತೆಗೆ ಅವರ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀನಿ? ಎಲ್ಲದಕ್ಕಿಂತ ನಾವು ಯೂಶ್ವಲಾಗಿ ನಾವೇನು ಮಾಡ್ತೀವಿ, ಡೈರೆಕ್ಟ್ರ್ ಕ್ರಿಯೇಟಿವಿಟಿ ಅದು ಇದು ಅಂತೀವಿ. ಅಲ್ಲ ಮ್ಯಾಮ್, ಸೆನ್ಸಿಬಲ್ ಡೈರೆಕ್ಟರು, ತುಂಬ ಸೆನ್ಸಿಬಲ್ ಇದೆ. ಆಮೇಲೆ ಇವತ್ತು ಕಲ್ಚರ್ಡ್ ನಾವು ಮರಿತಾ ಇದ್ದೀವಿ ನಾವು ಎಲ್ಲ. ನಾವು ಏನೇ ಇವತ್ತು ಕ್ರಿಕೆಟ್ ಆಡೋದಿಲ್ಲ, ಬುಗುರಿ ಆಡೋದಿಲ್ಲ, ಗೋಲಿ ಆಡೋದಿಲ್ಲ, ಅಂಥದ್ದು ಇವತ್ತು ಈ ಗೇಮ್ಸ್ಗಳೆಲ್ಲ ಫೇಡ್ ಆಗ್ತಾ ಇದೆ ಮೇಡಮ್. ಅಂಥದ್ದು ಒಂದು ಒಳ್ಳೆ ಕಂಟೆಂಟು ಕೋಳಿ ಪಂದ್ಯ ಅನ್ನೋದು. ಬಟ್ ಇಲ್ಲಿಗಲ್ ಇವಾಗ, ಮೊದಲೆಲ್ಲ ಅದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ರು. ಅದು ಆ ಕಥೆನ ಇವತ್ತು ಇಲ್ಲಿಗೆ ತೊಗೊಂಬಂದು ಹೇಳ್ತಾ ಇದ್ದಾರೆ ಅಂದಾಗ ನಾವು ಜನರಲಾಗಿ ನಾವು ಜನನ ಎಂಟರ್ಟೈನ್ ಮಾಡಬೇಕು ಮೇಡಮ್. ಹಳೆ ಕಲ್ಚರ್ನ ಮರಿಬಾರ್ದು ನಾವು ಅಂದ್ಬಿಟ್ಟಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ, ಸೆನ್ಸಿಬಲ್ ಡೈರೆಕ್ಟರ್ ಮ್ಯಾಮ್. ಸರ್, ಈ ಕೋಳಿ ಪಂದ್ಯ ಅಂತ ಅಂದಾಗ ನಮ್ಗೆ ಹಳ್ಳಿ ನೆನಪಾಗುತ್ತೆ, ಯಾಕಂದರೆ ಹಳ್ಳಿಗಳಲ್ಲಿ ಜಾತ್ರೆಗಳ ಟೈಮಲ್ಲಿ ಈ ಕೋಳಿ ಪಂದ್ಯನ ಜಾಸ್ತಿ ಆಡಿಸ್ತಾ ಇದ್ರು. ಸೊ ಏನಿದು ಮಾಸ್ ಸಿನಿಮಾನ? ಯಾಕಂದರೆ ಮಾಸ್ ಮಹಾರಾಜ ಅಳಿಯ ನೀವು. ಸೊ ಮಾಸಾಗಿ ಬರ್ತಾ ಇದ್ದೀರಾ, ಹೇಗೆ ಏನು ಅಂತ, ಒಂದು ಹಳ್ಳಿ ಸಿನಿಮಾನ ಹೇಗೆ ಏನು ಅಂತ? ಮ್ಯಾಮ್, ಪಕ್ಕಾ ದೇಸಿ ಸಿನಿಮಾ ಮ್ಯಾಮ್ ಇದು. ಪಕ್ಕಾ ದೇಸಿ ಸಿನಿಮಾ, ಹಳ್ಳಿ ನೇಟಿವಿಟಿ. ಬಟ್ ನಮ್ಮದು ಬಂದು 95-2000 ಇನ್ ಬಿಟ್ವೀನ್ ನಡೆಯುವಂಥ ಕತೆ ಮ್ಯಾಮ್ ಇದು. ಒಂದು ಕೈಂಡ್ ಆಫ್ ರಿಯಲ್ ಇನ್ಸಿಡೆಂಟ್ ಸ್ವಲ್ಪ ಯೂಸ್ ಮಾಡ್ತಾ ಇದ್ದಾರೆ ಮ್ಯಾಮ್. ಅವತ್ತು ಕಾಲದಲ್ಲಿ ಏನು ನಡೀತು ಆ ಎರಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿಗೆ. ನಾನು ಇಲ್ಲಿ ಕೋಳಿ ಪಂದ್ಯ ಬಿಡೋನು ಮ್ಯಾಮ್. ಇದಕ್ಕೆ ಅಂದ್ಬಿಟ್ಟು ನಾನೊಂದು ವಾರ ಕೋಳಿ ಪಂದ್ಯ ಮಾಡೋ ಜಾಗದಲ್ಲಿ ಹೋಗಿ ಅದನ್ನ ನೋಡ್ಕೊಳೋದು, ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಅದಕ್ಕೆ ಕತ್ತಿ ಕಟ್ತಾರೆ. ಅದೇ ತುಂಬ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇವತ್ತು ಅದನ್ನು ಲೈವ್ ಆಗಿ ನಾವು ಇದು ಮಾಡ್ಕೊಂಡಿದ್ವಿ ಮೇಡಮ್, ಅದನ್ನು ಆಪ್ ಮಾಡ್ಕೊಂಡಿದ್ವಿ. ಕೋಳಿ ಜೊತೆ ಒಂದಷ್ಟು ಒಡನಾಟ ಬೆಳೆಸ್ಕೊಂಡಿದ್ದೀರಾ ಈಗ. ಸೊ ನಿಮ್ಮ ಕೋಳಿ ಅಂತ ಸ್ಪೆಷಲ್ ಏನಾದರೂ ಇದೆಯಾ ಇದರಲ್ಲಿ? ನಾನು ಕೋಳಿ ಬಿಡೋದ್ರಲ್ಲೇ ತುಂಬ ನಿಪುಣ ನಾನು. ಸೊ ಈ ಕ್ಯಾರೆಕ್ಟರ್ದೆ ನಾನು ತುಂಬ ಕೋಳಿಗಳು ಸಾಕಿರ್ತೀನಿ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾನು. ಇಲ್ಲ ತುಂಬ ಕೋಳಿಗಳು. ಇವಾಗ ಮೇಕೆಗಳು ಹೆಂಗೆ ಸಾಕ್ತಾರೆ ಆ ಥರ ಕೋಳಿಗಳು ಸಾಕೋರು ಇದರಲ್ಲಿ. ಅಲ್ಲಿ ಏನಿದೆ ಅದನ್ನೇ ಸೇಮ್ ನಾವು ಅದನ್ನು ಆಪ್ಟ್ ಮಾಡ್ಕೊಂಡ್ವಿ ಇಲ್ಲಿಗೆ. ಅವ್ರು ಹೆಂಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ತುಂಬ ಪ್ರೀತಿಸ್ತಾರೆ ಕೋಳಿಗಳನ್ನ, ಅಂದರೆ ಪಂದಿದ ಕೋಳಿಗಳನ್ನ. ಹಾಂ.